ವಾ ಹಂಗೆ ನಿದ್ದೆ ಎಳಿತೈತೆ ನನ್ನ ಮಗಂದು. ಬೆಳಿಗ್ಗೆ ಬೇರೆ ಬೇಗ ಎದ್ದು ಬಿಡ್ತೀನೋ, 4-4:15ಗೆ ಎದ್ದು ಬಿಡ್ತೀರತ್ಲಾಗಿ. ಆಯಾಸ ಆಗಂಗೆ ಆಗ್ತೈತೆ, ಮೈ ಕೈ ನೋವು, ನಿದ್ದೆ ಎಳಿತೈತೆ. ಇನ್ನೇನು ಹಸ್ಗಳ್ನೆಲ್ಲ ಅಲ್ಲಿ ಕಟ್ಟಾಗಿ ಬಂದಿದ್ದೀನಿ ಎಳ್ಳಲ್ಲಿ. ಆರಾಮಾಗಿ ಮೇವು ತಿನ್ಕೊಂಡು ಮೇಲ್ಗೆ ಹಾಕೊಂಡು ಮಲ್ಕೊಂಡಿದ್ದಾವೆ. ಮಲ್ಕಡಿ ಒಂದು ಗಳಿಗೆ ನಾನು ಇಲ್ಲೇ ನೆರಳಲ್ಲಿ ಒಂದು ಗಳಿಗೆ ನಿದ್ದೆ ಮಾಡ್ತೀನಿ. ಆಗ್ತಿಲ್ಲ, ನನ್ನ ಕೈಲಂತೂ ಆಗ್ತಿಲ್ಲ. ಇನ್ನು ತಿರ್ಗಾ ಮಂತ ಹೋಗ್ಬಿಟ್ಟು ಮಲ್ಕೊಂಡು ಎದ್ದು ಬರೋದಂದ್ರೆ ಅಲ್ಲ ಒತ್ತಾಗ್ಬಿಡುತ್ತೆ. ಹೋಗೋರು ಯಾರು ಆಗಾಗಲ ಹೋಗೋರು ಬರೋರು ಸುಮ್ಮನೆ ಹಿಂಸೆ ಆಗ್ಬಿಡುತ್ತೆ. ಅಲ್ಲ ಮಲ್ಕೊಂಡ್ಬಿಡ್ತೀನಿ ಇಲ್ಲೇ ಅತ್ಲಾಗ ನೆಮ್ಮದಿಯಾಗಿ. ತಣ್ಣ ಒಳ್ಳೆ ತಂಪಾಗಿರುತ್ತೆ. ಇಷ್ಟೊತ್ತಿಗೆ ದಿನಾಲು ಗೌಡ್ರು ನಮ್ಮ ಶಂಕರಾಜ ಬರೋರು, ಅದು ಯಾಕೋ ಬರಲೇ ಇಲ್ಲಪ್ಪ. ನನಗೂ ಒಂಥರ ಆಯಾಸ ಆಗಂಗೆ ಆಗ್ತೈತೆ, ಬೇಜಾರಾಗ್ತಿತ್ತು. ಒಂದು ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಬೇಜಾರಾರ ಕಳಿಯನಂತ ನೋಡಿದ್ರೆ ಈ ಗೌಡ್ರೂ ಇಲ್ಲ, ನಮ್ಮ ಶಂಕರಜ್ಜನೂ ಇಲ್ಲ, ಇವನು ಹಿಂಗಣ್ಣ ಅವನು ಜಗಣ ಅವರೆಲ್ಲ ಬರೋರಪ್ಪ, ಅವರು ಇಲ್ಲಪ್ಪ ಇವತ್ತು. ಎಲ್ಲ ಮಿಗ್ದಂತೆ ಕೆಲಸ ಇದ್ರೆ ಮಾತ್ರ ಎಲ್ಲ ಬಾರ್ಲೆ ರಂಗಜ್ಜ ಕೂತ್ಕೊಳ್ಳೋನು, ಒಂದು ಗಳಿಗೆ ಮಾತಾಡೋನು, ಬಾರೋ ಬೇಜಾರಾಗ್ತೈತಂತ ಬರ್ತಾರೆ ಎಲ್ಲರೂ. ಕೆಲಸ ಇಲ್ದಲೇ ಇದ್ದಾಗ ನನಗೂ ಬೇಜಾರಾಗ್ತಿರುತ್ತೆ. ಅಂಥ ಟೈಮಲ್ಲಿ ಯಾರು ಬರೋಲ್ಲಪ್ಪ ಅತ್ಲಾಗಿ. ಯಾರು ಬರಲಿ ಬಿಡ್ಲಿ, ಇನ್ನೇನು ಮಾಡೋಣ ಅತ್ಲಾಗಿ, ಮಲ್ಕೊಳ್ತೀನಿ. ಯಾರು ಬಂದ್ರೆ ಏನು, ಯಾರು ಬಿಟ್ರೆ ಏನು, ನನಗೇನಾಗ್ಬೇಕಾಯ್ತು ಅತ್ಲಾಗಿ. ಆಮೇಕಿಂತ ಬಂದರೆ ಒಂದ್ಗಳಿಗೆ ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೆ. ಅವ್ರು ಬರೋರ್ಗೆ ಇನ್ನೇನು ಮಾಡೋಣ, ಒಂದ್ಗಳಿಗೆ ಸುಧಾರಿಸ್ಕೊಂತೀನಿ. ನಿದ್ದೆ ಎಳಿತೈತೆ ಹಂಗೆ. ನಿದ್ದೆ ಮಾಡಿರೋ ಒಂದಿಟ್ಟು ನನಗೂ ಸಮಾಧಾನ ಮಾಡ್ಕೊಂಡಂಗೆ ಆಗುತ್ತೆ. ಈ ಕೆಮ್ಮು ಯಾವಾಗ ಹೋಗುತ್ತೋ ಏನೋ ಭಗವಂತ. ನನಗೆ ಮೈ ಕೈ ನೋವು ಆಗ್ತಿರೋದ್ರಲ್ಲಿ ಈ ಕೆಮ್ಮು ಬೇರೆ ಶುರು ಆಗ್ಬಿಡುತ್ತೆ ಅತ್ಲಾಗಿ. ಬೆಳಗ್ಗೆ ಬೇಗ ಎದ್ದೇಳ್ತೀನಲ್ಲ, ಅದಕ್ಕೂ ಏನೋ ಮಂಜು ಬೀಳ್ತಿರುತ್ತೋ. ಈ ಮಂಚು ಬಿದ್ದರೆ ಆಯಿತು ನನ್ನ ಮಗನ ನನಗೆ. ಈ ಚಳಿ, ಕೆಮ್ಮು, ನೆಗಡೆ, ಬೇಡಪ್ಪ ಅತ್ಲಾಗಿ. ಮೈ ಕೈ ಎಲ್ಲ ಹೊಡಿತಿರುತ್ತೆ ಈ ಚಳಿಗೂ, ಅದಕ್ಕೂ ಮೈ ಎಲ್ಲ ಕಡ್ತಾ ಬಂದಂಗೆ ಆಗ್ತಿರುತ್ತೆ. ಸುಸ್ತು ಸೋಲು. ಇಲ್ಲ 12 ಗಂಟೆ ಆದ್ರೂ ಚಳಿ ಹೋಗಲ್ಲ ಅನ್ನುತ್ತೆ. ಇನ್ನೇನು ಮಾಡೋಣ. ಹಂಗೆ ಗಡ 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 ನಡ್ಗಂಗೆ ಆಗ್ತಿರುತ್ತೆ ನನಗಂತೂ ಅತ್ಲಾಗಿ. ಮಮ್ಮವು ಮಮ್ಮ, ಎಲ್ಲ ರಂಗ್ ಮಾಮ ಎಲ್ಲಿದ್ದೀ ಮಮ್ಮವು? ಹತ್ತರಿಕೆ ಇವತ್ತು ಎತ್ಲಾಗೋಯ್ತು ಅಂತ ಕಾಣನಪ್ಪ. ಎಲ್ಲಿ ಹುಡ್ಕೊಂಡು ಹೋಗಣ ಇವಾಗು? ರಂಗಮ್ಮವು, ಅಯ್ಯೋ ದೇವ್ರೆ, ಇಷ್ಟೊತ್ತವರೆಗೂ ಇವತ್ತು ಇಲ್ಲೇ ಇತ್ತು ರಂಗಜ್ಜವು. ಏನು ಮಂತಾವ್ ಎತ್ಲಾಗಾರ ಹೋಯ್ತು ಏನಪ್ಪ? ನನಗೆ ನೋಡಿದ್ರೆ ಮಂತಾವೇನು ಹೋಗಲ್ ಕಂಡ್ಲ ಪಾಪ. ಇಲ್ಲೇ ಇರ್ತೀನಿ ಕಡು, ಸಂಜೆ ಕಡೆಯಿಂದ ನೀನೇನು ಹಸ್ಗಳೆಲ್ಲ ಬಿಟ್ಕೊಂಡು ಹೋಗೋದು ಅಂತ ಹೇಳ್ತು. ನೋಡಿರೆ ಇವಜ್ಜ ಕಣ್ಣಿಗೆ ಕಾಣದಂಗೆ ಎತ್ಲಾಗ ಹೊಲ್ಟ್ಬಿಟ್ಟೈತೆ. ಅಂಗಡಿ ಮಂತಾವೆಲ್ಲಾರ ಹೋಯ್ತು ಏನೋ? ನಾನು ನೋಡಂತಡಿ ಇತ್ಲಾಗಾರ ಎಲ್ಲಾರ ಐತೇನಂತ ನೋಡೋಣ. ಎಲ್ಲಿರುತ್ತೋ ಎಲ್ಲಿ ಹೋಗ್ಬಿಡುತ್ತಪ್ಪ. ಇಷ್ಟೊತ್ತವರೆಗೂ ಇಲ್ಲ ಇತ್ತು ಇವಜ್ಜ. ಆಗಳಪ್ಪ, ನೋಡ್ದೇನಪ್ಪ ನಮ್ಮ ರಂಗಜ್ಜಂದು ಕತೆ ನೋಡ್ರಿ. ಇಲ್ಲಿ ಅಬ್ಬಾ ತೋಟದ ಮಧ್ಯದಲ್ಲಿ ಒಳ್ಳೆ ಹಸ್ರುಗಳು ಇರೋದಕ್ಕೂ ಅದಕ್ಕೂ ನಿಧಾನಕ್ಕೆ ಒಂಚೂರು ಒಳ ಬಿಸಿಲು ಬರ್ತೈತೆ. ತೆಂಗಿಂದ ಸಸಿಗಳಿಗೆಲ್ಲ ಒಳ್ಳೆ ನೆರಳು, ಒಳ್ಳೆ ಗಾಳಿ ತಂಪಾಗಿ ಬೀಸ್ತೈತೆ. ಒಳ್ಳೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೈತೆ. ಏ ಪಾಪ ಹೇಳ್ಕಣದಲ್ಲ, ಬೆಳಗ್ಗೆ ಬೇರೆ ಬೇಗ ಎದ್ದು ಬಿಡುತ್ತೆ ಇವಜ್ಜು. ಹೆಂಗ ನೆಮ್ಮದಿಯಾಗಿ ಐತೆ ಕಣಿ ಹೇಳು. ನೋಡು, ಮಲಗ ತಕ್ಷಣ ಹೆಂಗೆ ನಿದ್ದೆ ಬಂದೈತೆ. ಅಲ್ಲ ಗೊರಕೆ ಹೊಡಿತೈತಿ ಇವಜ್ಜು. ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಇನ್ನೇನು ಕಷ್ಟಪಟ್ಟು ಮಾಡಿರೋದಕ್ಕೂ ಅದಕ್ಕೂ ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ. ಇನ್ನೇನಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೈತೆ ರಂಗಜ್ಜ. ಮಾಡ್ಲಿ ಬಿಡೋತ್ಲಾಗಿ ಪಾಪ ಅತ್ಲಾಗಿ. ಎಲ್ಲ ಹಸ್ಗಳ್ನೆಲ್ಲ ಬಿಟ್ಕೊಂಡು ಹೋಗೈತೆ ಒಂದು ಹಸ. ಇವಜ್ಜ ನೋಡಿದ್ರೆ ನೆಮ್ಮದಿಯಾಗಿ ಮಲ್ಕೊಂಡೈತಲ್ಲ. ಈಗ ಎದಳ್ಸಿದ್ರೆ ಅತ್ಲಾಗಿ ಸುಮ್ಮನೆ ಅತ್ಲಾಗಿ ಎದ್ದೋಗ್ಬಿಡುತ್ತೆ ಪಾಪ. ನಿದ್ದೆ ಎಲ್ಲ ಐತೆ. ನಾನೇ ಹೋಗ್ಬಿಟ್ಟು ಒಂಚೂರು ಮೇವಾಗಿ ಕಟಾಕ್ ಬರ್ತೀನಿ. ಇನ್ನೇನು ಮಾಡೋಣ? ಓಹೋ, ಏನ್ಲಪ್ಪ ಜಗಣ, ಏನಪ್ಪ? ಏನು ಇಷ್ಟೊಂದು ಪುರ್ಸೊತ್ತಾಗ ಆರಾಮಾಗಿ ಓಡಾಡ್ತಿದ್ಯಾ? ಎತ್ಲಾಗ ಹೊಲ್ಟಿರಂಗಿದ್ಯಾ? ಎಲ್ಲ ಹೋಗ್ತಿರೋದು ಪಾಪ? ಎಲ್ಲ ಎಲ್ಲಿ ಹೋಗಂದ್ರಿ ಗೌಡ್ರೆ? ಇನ್ನೇನು ತೋಟದ ಹತ್ರನೇ ಇದ್ದೀನಿ. ಹಸ್ಗಳ್ನೆಲ್ಲ ಬಿಟ್ಕೊಂಡು ಮೇಯಿಸ್ಕೊಂಡು ಇಲ್ಲೇ ತೋಟದ ಹತ್ರನೇ ಕುಂತಿದ್ದು. ತೋಟದಾಗೆಲ್ಲ ನೀರೆಲ್ಲ ಬಿಟ್ಕೊಂಡು ಇನ್ನೇನು ಮಾಡಂದ್ರಿ ಗೌಡ್ರೆ? ಇನ್ನೆಲ್ಲ ಕೆಲಸ ಐತೆ? ಇನ್ನೇನು ರಾಗಿ ಕುಯ್ಲೆಲ್ಲ ಮುಗೀತು, ಇನ್ನೇನು ಎಲ್ಲ ಮುಗ್ದೋಯ್ತು. ಏನೋ ಅಂಥ ಕೆಲಸಗಳೆಲ್ಲ ಪುರ್ಸೊತ್ತಾಗೆ ಇದೀನಿ ಕಣ್ರಿ ಗೌಡ್ರೆ. ಈ ನಮ್ಮ ರಂಗಜ್ಜ ಅವ್ರದ್ದು ಹಸ ಒಂದೆರಡು ಬಿಟ್ಕೊಂಡಿತ್ತು. ಅದು ಹಗ್ಗ ಬಿಟ್ಕೊಂಡು ಅಲ್ಲಿ ಆ ಕಡೆ ಹೋಗ್ಬಿಟ್ಟು ಮೇಯ್ತಿತ್ತು. ಒಂದಿಟ್ಟು ಅವರೆಕಾಯಿ ಗಿಡಕ್ಕೆ ಹೋಗ್ದದು ಅಂತ ನಾನೇ ಹೋಗತ್ಲಾಗಿ ಕಟಾಕಿ ಮೇವಾಗಿ ಬರೋದಂತ ಹೋಗ್ತಿದ್ದೀನಿ ಕಣ್ರಿ ಗೌಡ್ರೆ. ಅಲ್ಲಿ ಕಳಪ್ಪ, ನೀನು ಅಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ತಿದ್ಯಾ? ರಂಗಜ್ಜ ಹತ್ಲಾಗ ಹೋಯ್ತು. ಅವ್ನು ಇಲ್ವೇನು? ಇದೇನ್ರಿ ಗೌಡ್ರಿ ಹಿಂಗೆ ಹೇಳ್ತೀರಾ? ಅಲ್ಲಿ ನೋಡ್ರಿ ಗೌಡ್ರಿ, ನಿಮ್ಮ ಮುಂದೆನೇ ಮಲ್ಕೊಂಡಿದ್ದಾರೆ, ನೀವು ನೋಡ್ರಿ ರಂಗಜ್ಜಿ ಇಲ್ವೇನೋ ಅಂತ ಕೇಳ್ತಿದ್ದೀರಾ?
ಯಾಕೆ ಕಾಣಿಸ್ಲಿಲ್ಲ ಮೇದ್ರಿ ಗೌಡ್ರಿ ರಂಗಜ್ಜು ಅಲ್ಲಿ ನೋಡ್ರಿ ಅಲ್ಲಿ ಮಲ್ಕಂಡ್ ಆರಾಮಾಗಿ ಗೊರ್ಕಿ ಹೆಂಗ್ ಹೊಡಿತೈತಂತ ಸ್ವರ್ಗ ಸ್ವರ್ಗ ನಿದ್ದೆಗೆ ಹೋಗೈತೆ ರಂಗಜ್ಜ. ಎಲೆ 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 ಹೂ ಕಣ್ಲೆ ಎಲ್ಲ ಪಾಪ ಜಗಣ್ಣ ಅಬ್ಬಾ ಅಬ್ಬಾ ನೋಡ್ದೇನೋ ಇಲ್ಲಿ ನಮ್ಮ ರಂಗಜ್ಜನ್ ಕತೆನೋ ಅಲ್ಕಳ್ಳಿ ತೋಟದ ಮಧ್ಯದಲ್ಲಿ ಒಳ್ಳೆ ತಂಪ ಗಾಳಿ ಬೀಸ್ತೈತೆ. ಆ ಇನ್ನೇನು ಹೇಳೋರಿಲ್ಲ ಕೇಳೋರಿಲ್ಲ, ಯಾಕೆ ಮಲ್ಕೊಂಡಿದ್ಯಾ ಅಂತ ಕೇಳಲ್ಲ ಯಾರನು. ಇನ್ನೇನಪ್ಪ ಅತ್ಲಗಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾನ ಅತ್ಲಗಿ. ನೋಡ್ದೇನಪ್ಪೋ ಏನು ನಿದ್ದೆ ಹೊಡಿತಿದ್ದಾನ ಇವನು. ಎಲ್ಲ ಲೇ ಲೇ ರಂಗಜ್ಜು ಲೇ ಎದಳ ಮೇಕೆ ನೋಡ ನೋಡು ಕೂಕ್ಕಂಡು ಇಷ್ಟೊಂದು ಜೋರು ಜೋರಾಗಿ ಮಾತಾಡ್ತಿದ್ರು ನೀ ಎದಳ್ತಿದ್ದಾನೇನು. ಇವನು ಮನ್ಕಾಯಿ ಹೋಗ ಎದಳಲ್ಲ ಮೇಕೆ ಒತ್ತಾಯ್ತು. ಎಲ್ಲ ಹೋಗ್ಲಿ ಬಿಡ್ರಿ ಗೌಡ್ರಿ ಅತ್ಲಾಗಿ. ಪಾಪ ರಂಗಜ್ಜ ಬೆಳಗ್ಗೆನೆ ಬೇಗ ಎದ್ದು ಬಿಡ್ತಾರೆ ನೋಡ್ರಿ. ಹಸ್ಗಳಿದಾವೆ, ಹಸ್ಗಳಿಗೆ ಇವೆಲ್ಲ ಕಸ ಎಲ್ಲ ಬಾಚಿ ಎಲ್ಲ ರೆಡಿ ಮಾಡಿಬಿಟ್ಟು ಶೆಡ್ ಎಲ್ಲ ಕೊಟ್ಟಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಹಾಲು ಗೀಲ್ ಕರೆದು ಹಾಲಾಗಿ ಬರೋಷ್ಟರಲ್ಲಿ ಒತ್ತಾಗ್ಬಿಡುತ್ತೆ ಪಾಪ. 4 ಕಾಲಿಗೆ ಎದ್ದು ಬಿಡುತ್ತೆ. ಹಂಗಾಗಿ ನಿದ್ದೆ ಬರ್ತಿರ್ಬೇಕು, ಆಯಾಸ ಆಗಂಗೆ ಆಗಿರ್ಬೇಕು ಅತ್ಲಾಗಿ. ಮಲ್ಕಳ್ಳಿ ಬಿಡ್ರಿ ಗೌಡ್ರಿ ಇನ್ನೇನು ಪಾಪ. ನೋಡಿದ್ರೆ ಒಂಥರ ಆಗ್ಬಿಡುತ್ತೆ ನನಗೆ ರಂಗಜ್ಜನ್ನ. ಎಲ್ಲ ಮಲ್ಕೊಂಡ್ರೆ ಸರಿ ಆಗುತ್ತಲ್ಲಿ. ಎಲ್ಲ ನನಗೆ ಬೇಜಾರಾಗ್ತಿತ್ತು. ನಾನು ತೋಟ ಗೀಟ ಎಲ್ಲ ನೋಡ್ಕೊಂಡು ನಮ್ಮ ತೋಟ ಎಲ್ಲ ನೋಡ್ಕೊಂಡು ಒಂದ್ರಿಟ್ಟು ಕಾಯಿ ಕೆಡೋರೆಲ್ಲ ಬಂದಿದ್ರಪ್ಪ. ಅಲ್ಲೆಲ್ಲ ನೋಡ್ಕೊಂಡು ಎಲ್ಲ ಕೆಲಸ ಮಾಡಿಸಿದಾರೆನೆಲ್ಲ ನೋಡ್ಕೊಂಡು ನಾನು ನೀರ್ಗೀರು ಬಿಟ್ಟಿಲ್ಲ ತೋಟಕ್ಕೆ ಎಲ್ಲ ನೋಡ್ಕೊಂಡು ಒಂದು ಗಳಿಗೆ ಅಡ್ಡಾಡ್ಕೊಂಡು ಹೋಗೋಣಂತ ಬಂದರೆ ಇವ್ತವ ಮಾತಾಡ್ಕೊಂಡು ಹೋಗೋಣಂತ ಇವ್ನು ನೋಡಿದ್ರೆ ಒಳ್ಳೆ ನಿದ್ದೆ ಹೊಡಿತಿದ್ದಾನಲ್ಲಪ್ಪ ಇವನು. ಲೆಕ್ಕ ಹಾಕಪ್ಪು ಅಲ್ಲ ಕಳ್ಳಿ ದಿನಾಲು ನಾನು ಬರ್ತೀನಂತ ಗೊತ್ತಿದ್ದು ಮಲ್ಕೊಂಡಿದ್ದಾನಲ್ಲ ಇವನಿಗೆ. ಎಲ್ಲ ಹುಷಾರ್ ಐತಾ ಏನಾರು ಜ್ವರ ಬಂದೋತ ಇವನಿಗೆ. ಇಲ್ಕಂಡ್ರಿ ಗೌಡ್ರೆ ನೀವು ರಂಗಜ್ಜ ಅದೇನು ಮಾತಾಡ್ತೀರಿ. ನಾನು ಹೋಗ್ಬಿಟ್ಟು ಒಂದ್ರಿಟ್ಟು ಹಸನ ಹೋಗಿ ಕಟಾಕ್ ಬರ್ತೀನಿ ಕಣ್ರಿ ಗೌಡ್ರೆ. ಯಾಕೆ ಬೇಕು ಮತ್ತೆ ಯಾರ್ದಾರ ಅವ್ರಿಗೆ ಇವ್ರೆ ಗಿಡಕ್ಕೆ ಹೋಗ್ಬಿಟ್ಟು ಮತ್ತೆ ತಿನ್ಕೊಂಡು ಮತ್ತೆ ಅದೊಂಥರ ಮತ್ತೆ ಸುಮ್ಮನೆ ಇದಾದತ್ತು ಮತ್ತೆ. ಹೋಗಿ ನಾನೇ ಕಟಾಕ್ ಬರ್ತೀನಿ. ಹೇಳ್ರಿ ರಂಗಜ್ಜುಗೆ. ಎದ್ರೆ ಮಾತ್ರ ಹೇಳ್ರಿ, ಇಲ್ಲಾಂದ್ರೆ ಕೂತ್ಕೊಳ್ರಿ ಇನ್ನೇನು ಒಂದು ಗಳಿಗೆ ನಾನೇ ಬರ್ತೀನಿ ಅತ್ಲಾಗಿ. ನೋಡ ಇವನ್ ನಿದ್ದೆ ಹೊಡಿತಿರೋದು. ಅಬಾ ಬಾ 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 ಎಲ್ಲ ಲೇ ರಂಗಜ್ಜ ಇದೇನೋ ಇದು ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಮಲ್ಕೊಂಡಿದ್ಯಲ್ಲ. ಎದಳ ಮ್ಯಾಕೆ ಯಾಕೆ ಏನಾಗೈತೋ ನಿನಗೆ. ನೀನು ಮನ್ಕಾಯಿ ಹೋಗ ಎದಳು. ಇದ್ಯಾಕೆ ಲಿಂಗಾಡ್ತಿದ್ಯಾ ಇವತ್ತು. ಯಾವತ್ತು ಇಲ್ದಿರೋನು ಈ ಪಾಟಿ ನಿದ್ದೆಗೆ ಹೋಗ್ಬಿಟ್ಟಿದ್ದಾನ ಇವನಿಗೆ ಏನಾಯ್ತಂತ ಕಾಣೋಣಪ್ಪ ಇವನಿಗೆ. ಇಲ್ಲ ಜ್ವರ ಬಂದೋಯ್ತು ಏನಪ್ಪ ಅತ್ಲಗಿ. ತಡಿ ಅತ್ಲಾಗಿ ಎದಳ್ತೀನಿ. ಲೇ ರಂಗಜ್ಜ ಇಲ್ಲ ಎಷ್ಟಂತ ಕೂಕ್ಕಣೋದು ನೀನು ಮನ್ಕಾಯಿ ಹೋಗ ಎದಳಲ್ಲ ಮೇಕೆ. ಒತ್ತಾಗೋಯ್ತು ಕಡಿ ಎದಳು ರಂಗಜ್ಜು. ಯಾರಪ್ಪ ಇದು ಇವಾಗಿನ ನಿದ್ದೆ ಒಳ್ಳೆ ನಿದ್ದೆ ಹೋಗಿದ್ದೆ. ತಿರ್ಗಾ ಯಾರ ಕೂಕ್ಕಣ್ತಿರಂಗಿದಾರಲ್ಲ. ಕೂಗಣಪ್ಪು ನಾನೇ ಕೂಕ್ಕಣ್ತಿರೋದು. ಗೌಡ್ರು ಕಡೋ ಎದಳೋ ಮೇಕೆ. ಗೌಡ್ರೆ ಯಾವಾಗ್ರಿ ಬಂದ್ರಿ ಗೌಡ್ರೆ. ನೀವ ಕೂಕ್ಕಣ್ತಿದ್ದು. ಎಲ್ಲ ಬೇಜಾರು ಮಾಡ್ಕೊಬೇಡ್ರಿ ಕಣ್ರಿ ಗೌಡ್ರೆ, ನನಗೆ ಗೊತ್ತಾಗ್ಲಿಲ್ಲ ಗೌಡ್ರೆ. ಸಿಕ್ಕಾಬಟ್ಟೆ ನಿದ್ದೆ ಬರ್ತಿತ್ತು ಕಣ್ರಿ ಗೌಡ್ರೆ. ನಿದ್ದೆ ಅಂದ್ರೆ ನನ್ನ ಮಗಂದು ಸಿಕ್ಕಾಬಟ್ಟೆ ನಿದ್ದೆ ಎಳಿತಿತ್ತು ಕಣ್ರಿ ಗೌಡ್ರೆ. ನನಗೂ ಸಾಕಾಗೋಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಒಂದು ಗಳಿಗೆ ಮಲ್ಕೊಂಡ್ಬಿಟ್ಟೆ ಕಣ್ರಿ ಗೌಡ್ರೆ. ಬೇಜಾರು ಮಾಡ್ಕೊಬೇಡ್ರಿ. ಅಲ್ಲ ಕಣ್ರಿ ಗೌಡ್ರೆ ಅವಾಗ್ಲಿ ನಾನು ಕೂತ್ಕೊಂಡಿದ್ರಿ ಗೌಡ್ರೆ. ಯಾವಾಗ ಬಂದ್ರಿ ನೀವು. ಎಲ್ಲ ಇರ್ಲಿ ಬಿಡ್ಲ ರಂಗಜ್ಜ. ಏನೇನು ಬೇಜಾರೇನಿಲ್ಲ ನನಗೆ. ಅಲ್ಕಣೋ ನೀನು ಮನ್ಕಾಯಿ ಹೋಗು. ಅಲ್ಕಣೋ ಮೈ ಮೇಲೆ ಪ್ರಜ್ಞೆ ಇಲ್ದಂಗಷ್ಟು ನಿದ್ದೆ ಹೋಗಿದೆಯಲ್ಲ. ನೀನೇ ನಿದ್ದೆ ಮಾಡ್ತಿದ್ದೇನೆ ಏನೋ ಎದಳಿಸ್ತಿರಲಿಲ್ಲ ಪಾಪ. ನೀನು ಎಲ್ಲಿ ಕಾಯಿಲೆ ಗೀಲೆ ಆಗಿದೆ ಏನಾರು ಜ್ವರ ಬಂದು ಮಲ್ಕೊಂಡು ಏನೋ ಅಂದ್ಕೊಂಡು ನನಗೂ ಒಂದ್ರಿಟ್ಟು ದಿಗ್ಲಾಗಂಗೆ ಆಯ್ತಪ್ಪ. ಅದಕ್ಕತ್ಲಾಗಿ ಎದಳಿಸ್ದೆ. ಸರಿ ಆಯ್ತು ಬಿಡು, ನಾನು ಮಂತ ಹೋಗ್ತೀನಿ ಮಲ್ಕ. ಇನ್ನೇನು ಪಾಪ ನೀನು ನಿದ್ದೆ ಮಾಡ್ತಿರುವಾಗ ಅನ್ಯವಾಗ ಎದಳಿಸ್ಬಿಟ್ಟ ನಾನು. ಅದೆಷ್ಟು ಬೈಕೊಂಡು ಏನೋ ಯಾರಿಗೆ ಗೊತ್ತು. ಇದೇನ್ರಿ ಗೌಡ್ರೆ ಏನೇನೋ ಮಾತಾಡ್ತೀರಾ ನೀವು. ನಿಮ್ಗೆ ಯಾಕ್ರಿ ಗೌಡ್ರೆ ನಾನು ಬೈಕಣಕ್ ಹೋಗೋಣ. ಬಲು ಬೇಜಾರಾಗಂಗೆಲ್ಲ ಮಾತಾಡ್ಬೇಡ್ರಿ ಕಣ್ರಿ ಗೌಡ್ರೆ. ಅಲ್ಕಂಡ್ರಿ ಗೌಡ್ರೆ ನಾನು ಇಷ್ಟೊತ್ತಿಗೆ ನೀವು ದಿನ ಅಲ್ಲೋದು ಇನ್ನೇನು ಶಂಕರಾಜ ನೀವು ಬಂದ್ಬಿಡೋರಲ್ಲ. ಯಾರು ಬರ್ಲಿಲ್ವಲ್ಲ, ಇನ್ನೇನು ಮಾಡೋಣ ಅತ್ಲಾಗಿ. ನನಗೂ ಯಾಕೆ ಆಯಾಸ ಆಗಂಗೆ ಆಗ್ತಿತ್ತು. ಅವ್ರಿಗಾಗಿ ನಿದ್ದೆನಾರ ಮಾಡೋಣ ಅವರು ಬರೋವರೆಗೂ. ನಮ್ಮ ಗೌಡ್ರು ಶಂಕರಾಜ ಬರೋವರೆಗೂ ನಿದ್ದೆನಾರ ಮಾಡೋಣ ಅಂತ ಒಂದು ಗಳಿಗೆ ಹಂಗೆ ನಿದ್ದೆ ಮಾಡೋಣ ಅಂತ ಕಣ್ಣು ಮುಚ್ತೆ ಕಣ್ರಿ ಗೌಡ್ರೆ. ಅದು ಹೆಂಗೆ ನಿದ್ದೆ ಬಂತು ಅಂತ ಗೊತ್ತಾಗ್ಲಿಲ್ಲ ಕಣ್ರಿ ಗೌಡ್ರೆ. ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬಂದ್ಬಿಡ್ತು. ನನಗೆ ಗೊತ್ತಾಗ್ಲಿಲ್ಲ ಕಣ್ರಿ ಗೌಡ್ರೆ. ಬರ್ರಿ ಕೂತ್ಕೊಳ್ರಿ. ಇನ್ನೇನು ಕೂತ್ಕೊಂಡು ಒಂದು ಗಳಿಗೆ ಮಾತಾಡ್ಕೊಂಡು ಆಮೇಕಿಂದ ನಮ್ಮ ಗಿರೀಶಪ್ಪಂದು ಹೋಟ್ಲಿಗೆ ಹೋಗ್ಬಿಟ್ಟು ಒಂದ್ರಿಟ್ಟು ಟೀಗಿ ಕುಡ್ಕೊಂಡು ಒಂದೆರಡು ಬಜ್ಜಿ ಒಂದು 20 ರೂಪಾಯಿ ಬಜ್ಜಿ ಬೋಂಡ ತಿನ್ಕೊಂಡು ಚರ್ಮುರಿ ತಿನ್ಕೊಂಡು ಬರೋಣ. ನಾನು ಇನ್ನೇನು ಮಂತ ಹೋಗಲ್ಲ ಏನಿಲ್ಲ ಇನ್ನೇನು. ಆಗಾಗ್ಲ ಮಂತ ಹೋಗೋರು ಬರೋರು ಯಾರು ಸುಮ್ಮು ಕತ್ಲಾಗಂತ
ಸಂಜೆ ಕಡೆಯಿಂದ ಒಂದೇ ಸಲ ಹಸ್ಗಳನ್ನ ಬಿಟ್ಕೊಂಡು ಹೋದ್ರೆ ಆಗುತ್ತಂತ ಇಲ್ಲೇ ಮಲ್ಕೊಂಡ್ಬಿಟ್ಟೆ. ಬರ್ರಿ ಗೌಡ್ರೆ ಕೂತ್ಕೊಳ್ಳಿ. ಬೇಜಾರಾಗ್ತೈತೆ ನನಗೂ. ಏ ಬೇಜಾರು ಮಾಡ್ಕೊಬೇಡ ಕಣೋ ರಂಗಜ್ಜು, ಮತ್ತೆ ಎದಳ್ಸ್ತೆ ಅಂತೂ ಮಲ್ಕೊಂಡ್ರೆ ಮಲ್ಕೊಳಪ್ಪ ಅತ್ಲಾಗ ನಾನು ಹೋಗ್ತೀನಿ ಅತ್ಲಾಗಿ. ಮತ್ತೆ ನೀನು ಎಷ್ಟು ಬೈಕೊಂಡು ಯಾರೋ ಯಾರಿಗೆ ಗೊತ್ತು ಅತ್ಲಾಗಿ. ಏನ್ ನನ್ನ ಮಕ್ಳಿದಾರಂತೀಯ? ಆ ಅಬ್ಬಾ ಅಬ್ಬಾ, ಅಲ್ಲ ನಮಗೂ ಒಂದು ಮಾತು ಹೇಳಿದ್ರೆ ನಾವು ಹೋಗ್ತಿರಲ್ವ? ನಾವು ಅವ್ರ ಜೊತೆ ಹೋಗ್ಬಿಟ್ಟು ನಾವು ಇಟ್ಕೊಂಬಂದು ತಿಂತಿರಲ್ವ? ನಮ್ಗೆ ಹೇಳ್ದಂಗೆ ನನಗೆ ಇಂಥ ಕೆಲಸ ಮಾಡಿದಾರಲ್ಲ ಇವರು. ಅಯ್ಯೋ, ಅವ್ರ ಪಾಡಿಗೆ ಅವ್ರು ಇಟ್ಕೊಳೋರು, ನಮ್ಮ ಪಾಡಿಗೆ ನಾವು ಇಟ್ಕೊಳ್ತಿದ್ವಪ್ಪ. ನನಗೊಂದು ಮಾತು ಹೇಳಿದ್ರೆ ನನಗೂ ಬಲು ಇಷ್ಟ. ಒಂದು ಮಾತು ಹೇಳ್ದಂಗೆ ಇಂಥ ಕೆಲಸ ಮಾಡ್ತಾರಲ್ಲ ಇವರು. ಲೆಕ್ಕ ಹಾಕ್ರಿ. ನಾವೇ ಎಲ್ಲಾರ್ಗು ನಮ್ಮವರು ಅಂದ್ಕೊಂಡು ತಿರ್ಗಾಡೋದು. ಇವರೆಲ್ಲ ಇದರಲ್ಲಿ ಇವರು ಯಾರಿಗೂ ಏನು ಹೇಳ್ಕೊಡಲ್ಲ, ಗುಟ್ಟಿಲ್ದಂಗೆ ಹೋಗ್ತಾರೆ ಇವರು. ಇದೇನಾಯ್ತಲ್ಲ ರಂಗಜ್ಜ ಇವನಿಗೆ. ಇವನು ಅತ್ಲಾಗಿಂದ ಬರ್ಬೇಕಾದ್ರೆ ನೀನು ಯಾರಿಗೋ ಬೈಕೊಂಬರ್ತಿದ್ದಾನಲ್ಲ ಇವನು ಶಂಕರಜ್ಜು. ಲೇ ಲೇ ಶಂಕರಜ್ಜ, ಯಾಕಲ್ಲ ಯಾರಿಗೋ ಏನೋ ಬೈಕೊಂಬರ್ತಿರಂಗಿದೀಯೋ? ಯಾಕೇನಾಯ್ತು? ಬಾರ ಇಲ್ಲಿ, ಮುಂದಕ್ಕೆ ಬಾರ ಇಲ್ಲಿ. ಇರ್ಲಿ ಬಿಡ್ರಿ ಗೌಡ್ರಿ, ಅತ್ಲಾಗಿ ನಮ್ ಜನಗಳಿದಾರಲ್ಲ ಬಲು ಬುದ್ಧಿವಂತರಾಗ್ಬಿಟ್ಟಿದಾರ ಕಣ್ರಿ ಗೌಡ್ರಿ, ಬಲು ಸ್ವಾರ್ಥಿಗಳು. ಈ ನನ್ನ ಮಗಂದಿಂದ ಒಳ್ಳೆ ಗೋಳಾಗೋಯ್ತಲ್ಲ ನಮ್ಗೆ ಅತ್ಲಾಗಿ. ಲೇ ಶಂಕರಜ್ಜ, ತಲೆ ತಿನ್ಬಿಡ ಕಳ್ಳ. ಅದೇನಾಗೈತೋ ಸುತ್ತು ಬಳಸಿ ಅದು ಇದು ಮಾತಾಡಕ್ಕಿಂತ ಏನಾಗೈತೋ ನ್ಯಾಯವಾಗಿ ಮಾತಾಡೋ. ಸುಮ್ಮನೆ ತಲೆ ತಿನ್ಬೇಡ ನೀನು. ಇಲ್ಲ ಯಾತು ಇಲ್ಲ ಕಳ್ಳ ಅಲ್ಕಡು. ಇಲ್ಲ ನಮ್ಮೂರ್ ಕೆರೆ ಹತ್ರ ಅಂತೆ ಇವ್ ನಮ್ಮೂರ್ ನಿಂಗಣ್ಣ ಇದಾರಲ್ಲ ಅವನು ಜಯಣ್ಣ. ಅವನು ಎಲ್ಲಾರು ಒಂದು 4-5 ಜನ ಅಂತ ಹೋಗಿ ಎಲ್ಲಾರು ಏಡಿಕಾಯಿ ಎಲ್ಲ ಇಟ್ಕೊಂಬಂದಾರಂತೆ ಕಳ್ಳ. ಎಲ್ಲ ಇಷ್ಟಿಷ್ಟು ಗಾತ್ರ ಏಡಿಕಾಯಿ ಅಂತ ಕಣವು. ನಾನು ಇನ್ನೂ ಆಗಿಲ್ಲ ಏಡಿಗಿಡಿ ಏನು ಇಲ್ಲ ಅಂದ್ಕೊಂಡು ಏಡಿಕಾಯಿ ಇಲ್ಲ ಅಂದ್ಕೊಂಡು ಎಲ್ಲ ನಾನು ಸುಮ್ಕಾಗಿದ್ದೆ ಕಳ್ಳಿ. ನನ್ನ ಮಗಂದು ಎಲ್ಲರೂ ಇಟ್ಕೊಂಬಂದು ಎಲ್ಲ ತೊಳೆದು ಎಲ್ಲ ತಿಂದಾರು. 2-3 ದಿವಸದಿಂದ ಇಟ್ಕೊಂಬರ್ತಿದಾರಂತೆ. ನನಗೂ ಗೊತ್ತಿಲ್ಲ ಏನಿಲ್ಲ. ನಾನು ಆಮೇಕಿಂದ ಇವ್ರು ಹೇಳಿರು ನನಗೆ. ಯಾರಂತೀಯ? ನಮ್ಮ ಅಜ್ಜಿ ಐತಲ್ಲ, ನಮ್ಮ ಅಜ್ಜಿ ಹೇಳ್ತು ಹಂಗಂತ. ಅಲ್ಕಣಜ, ಸುಮ್ಮನೆ ನೀವು ಗೌಡ್ರು ಆ ರಂಗಜ್ಜ ಎಲ್ಲರೂ ತೋಟದತ್ರ ಬೆಳಗಿಂದ ಸಂಜೆ ಗಂಟ ಮಾತಾಡ್ಕೊಂಡು ಆರ್ಟೆ ಹೊಡ್ಕೊಂಡು ಕೂತ್ಕೊಳ್ತಿರಲ್ಲ, ಒಂದ್ರಿಟ್ಟು ಹೋಗ್ಬಿಟ್ಟು ಎಡಿಗಿಡಿನಾರು ಇಟ್ಕೊಂಬರೋದಲ್ವೇಂದ್ರಜ್ಜ? ಬಲು ಚೆನ್ನಾಗಿರುತ್ತೆ ಈ ಚಳಿಲಿ. ಏಡಿ ಫ್ರೈಯೋ ಇಲ್ಲ ಏಡಿ ಕರಿನೋ ಸಾಂಬಾರ್ ಗಿಂಬಾರ್ ಮಾಡ್ಕೊಂಡು ಏಡಿ ಸೂಪೋ ಏನಾರ ಮಾಡ್ಕೊಂಡು ತಿಂದ್ರೆ ಬಲು ಚೆನ್ನಾಗಿರುತ್ತೆ. ಇಟ್ಕೊಂಡಾರ ಬರ್ರಜ ಅಂತ ಹೇಳ್ತು. ಸುಮ್ಕಿರೆ, ಅಲ್ದೆಲ್ಲ ಏಡಿ ಆಗಿದಾವೆ, ನೀನ್ ಚೆನ್ನಾಗಿ ಹೇಳ್ತೀಯ ನೀನು ಅಂತ ನಾನು ಬೈದೆ. ಅದಕ್ಕೆ ಹೇಳ್ತು, ನಮ್ಮೂರವ್ರು ಎಲ್ಲಾರು ಇಟ್ಕೊಂಬರ್ತಾರೆ ದಿನಾಲೂ, ನಿಮಗೆ ಮಾತ್ರ ಏಡಿ ಆಗಿಲ್ವಾ, ಸಿಗಲ್ಲ ಬಿಡ್ರಿ ನಿಮ್ಗೆ, ಹಂಗೆ ಹಿಂಗೆ ಅಂತ ಬೈತು. ನಾನು ಅದು ಕತ್ಲಾಗಿ ನಮಗೂ ಒಂದು ಮಾತು ಹೇಳಿಲ್ವ ಅನ್ಕೊಂಡು ಬೈಕೊಂಬಂದೆ ಇವು ಜಯಣ್ಣವ್ರಿಗೆಲ್ಲ. ಹಂಗನ್ನಪ್ಪ, ಹಂಗಾರೆ ಏಡಿಕಾಯಿ ಎಲ್ಲ ಇಟ್ಕೊಂಬಂದು ತಿಂತಿದಾರಂದು ನಮ್ಮೂರಲ್ಲಿ. ಮಾಡ್ತಾರೆ ಬಿಡಪ್ಪ, ಇವರೆಲ್ಲ ಬಲು ಬುದ್ಧಿವಂತ ಇದಾರ ಕಳ್ಳ ಶಂಕರಜ್ಜ. ನೋಡೋ ಒಂದೇ ಒಂದು ಮಾತು ಹೇಳ್ಯಾರೆ ನೋಡು ನಮ್ಗೆ. ಎಲ್ಲ ವಯಸ್ಸಾಯ್ತು ಮುದುಕರು, ಇವ್ರಿಗೆ ಇನ್ನೆಲ್ಲ ಗೊತ್ತಾಗುತ್ತೆ ಇವ್ರು ಇವ್ರು ಅಂತ ಲೆಕ್ಕಕ್ಕೆ ಇಟ್ಕೊಳ್ಳೋದು ಕಳ್ಳಿ ಇವರು. ನಾವೇನಂತ ತೋರಿಸ್ಬೇಕಳ್ಳಿ ಇವರಿಗೆ ಶಂಕರಜ್ಜು. ಇನ್ನು ನಮ್ಮ ಬಗ್ಗೆ ಗೊತ್ತಿಲ್ಲ ಕಳ್ಳಿ ಇವರಿಗೆ. ಪರವಾಗಿಲ್ಲ ಕಳ್ಳ ಇವರು. ಅಲ್ಲ ಕಳ್ಳ, ಇವನು ಜಯಣ್ಣಂಗೆ ಏನು ಮಾಡಿದೀವಲ್ಲ ಅಂತದ್ದು. ಜಯಣ್ಣ ಆಗಲಿ ಇವನು ನಿಂಗಣ್ಣ ಆಗಲಿ ಇವರೆಲ್ಲರೂ ಬಲು ಕಲ್ತು ಬಿಟ್ಟಿದ್ದಾರೆ ಇತ್ತೀಚೆಗೆ. ಯಾಕ ನಮಗೂ ಒಂದು ಮಾತು ಹೇಳಿದ್ರೆ ನಾವು ಇಟ್ಕೊಂಡ್ ಬರ್ತಿದ್ವಪ್ಪ. ಎಲ್ಲ ಹೋಗ್ಲಿ ಬಿಡ್ರಲ್ಲ ಅತ್ಲಾಗಿ. ಅವ್ರದ್ದು ಅದೇನು ಕೆಲ್ಸಗಳಿದ್ವೋ, ಏನು ಅರ್ಜೆಂಟ್ ಇತ್ತು ಅತ್ಲಾಗಿ, ಏನೋ ಮರ್ತ್ಗಿರ್ತು ಹೋಗಿರ್ಬೇಕೋ ಏನೋ ಯಾರಿಗೆ ಗೊತ್ತು. ಬಿಡ್ರೋ ಅದಕ್ಕೆ ಅತ್ಲಾಗಿ. ಅದಕ್ಕೆ ಎಷ್ಟು ಮಾತಾಡ್ತೀರಾ? ಸುಮ್ಕಿರ್ರಿ ಅತ್ಲಾಗಿ. ಎಲ್ಲ ರಂಗಜ್ಜ, ಪುರುಸೊತ್ತಾಗಿದೆಯಲ್ಲ, ಆರಾಮಾಗಿದೆಯಾ? ತಿರ್ಗಾ ಏನಾದ್ರೂ ಏನಾರ ಕೆಲಸ ಗಿಲ್ಸ ಆಯ್ತಾ ಇವತ್ತು ನಿನಗೆ? ಹೇಳು ಕರೆಕ್ಟಾಗಿ. ಕೆಲಸ ಗಿಲ್ಸ ಐತಾ? ಆರಾಮಾಗಿದೀಯಾ ನೀನು? ಇಲ್ಲ ಕಣಿ, ಹೇಳು. ಇನ್ನೇನು ಹಸುಗಳೆಲ್ಲ ಮೇವೆಲ್ಲ ತಿನ್ಕೊಂಡಿದಾವೆ. ನಾನು ಇನ್ನೇನು ಆರಾಮಾಗಿ ಮಲ್ಕೊಂಡಿದ್ನಪ್ಪ ಆಟೆಯ. ಇನ್ನೇನು ಕೆಲಸ ಆಯ್ತು? ಸಂಜೆ 4-5 ಗಂಟೆವರೆಗೂ ಏನು ಕೆಲಸ ಇಲ್ಲ, ಆರಾಮಾಗಿ ಕೂತ್ಕೊಳ್ಳೋದು ಆಟೆಯ. ಒಂದು ಅರ್ಧ ಗಂಟೆ ಬಿಟ್ಟು ಇವ್ನು ಗಿರೀಶನ್ ಹೋಟ್ಲಿಗೆ ಹೋಗ್ಬಿಟ್ಟು ಒಂದ್ರಿಟ್ಟು ಟೀ ಕುಡ್ಕೊಂಬಂದು ಒಂದು 20 ರೂಪಾಯಿ ಬೋಂಡ ತಿನ್ಕೊಂಡ್ ಬಂದ್ಬಿಟ್ರೆ ಅತ್ಲಾಗಿ ಸಮಾಧಾನ ಆಗ್ಬಿಡುತ್ತೆ ನನಗೆ. ಆಟೆಯ, ಇನ್ನೇನೇನು ಕೆಲಸ ಇಲ್ಲ. ಯಾಕಪ್ಪ ಹಿಂಗ್ ಕೇಳ್ತಿದ್ಯಾ? ಎಲ್ಲಾರ ಹೋಗ್ಬೇಕಿತ್ತೇನೋ? ಎಲ್ಲ ಹೋಗೋದಲ್ಲ ಕಣೋ, ನಾವು ಇನ್ನು ಪುರ್ಸೊತ್ತಾಗಿದ್ದೀನಿ, ನಾನು ಪುರ್ಸೊತ್ತಾಗಿದ್ದೀನಿ, ಗೌಡ್ರು ಪುರ್ಸೊತ್ತಾಗಿ ಇದ್ದಾರೆ. ಅತ್ಲಾಗಿ ಹೋಗ್ಬಿಟ್ಟು ನಾವು ಒಂದೆರಡು ಏಡಿಕಾಯಿನಾರು ಇಟ್ಕೊಂಬರೋ ಬರಲ್ಲ ನಮ್ಮೂರ್ ಕೆರೆ ಹತ್ರ. ಅದೆಷ್ಟು ದೂರ ಆಗುತ್ತೆ? ರಪ್ಪನ ಹೋಗಿ ಇಟ್ಕೊಂಬಂದ್ಬಿಡ್ಬೋದು. ಬರ್ರೋವು ಸಂಜೆ ಕಡೆಯಿಂದ ಈ ಚಳಿಗೂ ಅದಕ್ಕೂ ಏನಾರ ಮಾಡಿಸ್ಕೊಂಡು ತಿನ್ಬೋದು. ಏನ್ರಿ ಗೌಡ್ರೆ, ಬರ್ತೀರೇನ್ರಿ ಗೌಡ್ರೆ? ಬರ್ರಿ ಗೌಡ್ರೆ, ಹೋಗ್ರಿ ಅಪ್ಪನ ಬಂದ್ಬಿಡೋಣ. ಬಾರ್ಲ ರಂಗಜ್ಜ, ಹೋಗನ್ ಬಾರೋ. ಅಲ್ಕಳ್ಳ ಶಂಕರಜ್ಜವು, ನೀನು ಈ ಬೆಳಿಗ್ಗೆನಾರು ಹೇಳಿದ್ರೆ ಸರಿ ಆಗ್ತಿತ್ತು. ಇವಾಗ ಬಂದು ಹೇಳ್ತಿದ್ಯಲ್ಲ, ನಾಳೆನೇ ಹೋದ್ರೆ ಆಗುತ್ಕೊಂಡು ಬಿಡು. ಅಂತ ಅರ್ಜೆಂಟ್ ಏನೈತೆ? ನೀನು ಅದ್ಯಾಕೆ ಹಿಂಗೆ ಆತರ ಮಾಡ್ತಿದ್ಯಾ? ನಾಳೆ ಹೋಗೋಣಂತೆ ಬಿಡ್ಲಾರ ಶಂಕರಜ್ಜ, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಿಮ್ದು ಯಾವಾಗ್ಲೂ ಇದೇ ಗೋಳ ಆಯ್ತ್ಕೊಂಡ್ರಪ್ಪ. ನಿಮ್ ಜೊತೆ ನನ್ಗೆ ಅದಕ್ಕೆ ಅತ್ಲಾಗಿ ಬರೋದಕ್ಕೂ ಬೇಜಾರು, ನಿಮ್ಗೆ ಏನಾದ್ರು ಹೇಳೋದಕ್ಕೂ ಬೇಜಾರಾಗದ್ ನನಗೆ.
ಹ್ಞೂ ನಾನು ಸುಮ್ಕೆ ಆ ನಿಂಗಣ್ಣ ಜಯಣ್ಣನ ಜೊತೆನಾದ್ರು ಹೋಗಿದ್ರು ಆಗ್ತಿತ್ತು. ನೋಡ್ರಪ್ಪ ಇವಾಗ ನೀವು ಬರ್ತೀರಾ ಬರಲ್ಲ ಅಂತ ಹೇಳ್ರಿ. ನೀವು ನಾಳೆ ಅಂತೀರಾ, ತಿರ್ಗಾ ಒಂದು ವಾರ ಬಿಟ್ಟು ಹೋಗೋಣಂತೀರಾ, ಭಾನುವಾರ ಹೋಗೋಣಂತೀರಾ, ಮುಂದಿನ ವಾರ ಹೋಗೋಣಂತೀರಾ. ಅಷ್ಟರಲ್ಲಿ ಎಲ್ಲರೂ ಇಟ್ಕೊಂಬಂದು ತಿನ್ಕೊಂಡು ಆರಾಮಾಗಿರ್ತಾರೆ. ಮುಗ್ದೆ ಹೋಗಿರುತ್ತೆ. ಆಮೇಕಿಂದ ಹೋಗ್ಬಿಟ್ಟು ಹಿಡಿದ್ರೆ ಸಿಗಲ್ಲ. ನೋಡ್ರಪ್ಪ ನೀವು ಬರ್ತೀರಾ ಬರಲ್ಲ ಹೇಳ್ಬಿಡ್ರಿ, ನನ್ನ ಪಾಡಿಗೆ ನಾನು ಹೋಗ್ತೀನಿಲ್ಲ ಅಂದ್ರೆ. ಹೋಗ್ತಾರಿಕೆ ಅದ್ಯಾಕ್ಲ ಶಂಕರಾಜ ಹಿಂಗೆ ಒಂದೇ ಉಸಿರಿಗೆ ಕೋಪ ಮಾಡ್ಕೊಳ್ತೀಯ ನೀನು? ನಿನಗೊಂದ್ರಿಟ್ಟು ಸಮಾಧಾನನೇ ಇಲ್ಲ ಕಳ್ಳೆ ನಿನಗೆ. ಅಲ್ಲಿ ಕಡೆ ಮನೆಯವರು ಹೇಳಿಲ್ಲ ಏನಿಲ್ಲ, ಮತ್ತೆ ಹುಡ್ಕಂಗ್ ಹಿಡ್ಕೊಂಡ್ ಬಂದು ಮತ್ತೆ ಎತ್ತಾಗ ಹೋದ್ರು ಏನು ಎತ್ತ ಅಂತ ತಿಳ್ಕೊಂಡ್ಬಿಟ್ರೆ ಏನ್ ಮಾಡೋಣ? ಏನಪ್ಪ ನೀನು ಹೇಳೋದೇ ಒಂದು, ನೀನು ಅರ್ಥ ಮಾಡ್ಕೊಳ್ಳೋದೇ ಒಂದು ಅತ್ಲಾಗಿ. ಸರಿ ಕಣ, ಆಯ್ತು ನೋಡಪ್ಪ. ಗೌಡ್ರು ಕೇಳೋಣ ಒಂದು ಮಾತು. ಗೌಡ್ರು ಹೋಗೋಣ ಅಂದ್ರೆ ಅತ್ಲಾಗಿ ಹೋಗ್ಬಿಡೋಣಂತೆ ಅತ್ಲಾಗಿ. ಏನ್ರಿ ಗೌಡ್ರೆ, ಶಂಕರಾಜ ಹೇಳ್ತಿದ್ದಾನೆ ಎಡಿಕೈ ಇಟ್ಕೊಂಬರೋದಂತ. ಬರ್ರಿ ಗೌಡ್ರೆ ಹೋಗ್ಬಾರ್ದ ಅತ್ಲಾಗಿ. ಹ್ಞೂ 3 ಜನ ಹೋಗೋಣ ಬರ್ರಿ. ಇನ್ನೇನು ಕೆಲಸ ಇಲ್ಲ ಏನಿಲ್ಲ. ನೀವು ಅತ್ಲಾಗ ತೋಟದ ಕಡೆ ಎಲ್ಲ ಅಡ್ಡಾಡ್ಕೊಂಡ್ ಬಂದ್ರಿ, ಪುರುಸತ್ತಾಗಿದ್ದೀನಿ ಅಂತ ಹೇಳ್ತಿದ್ದೀರ ಅತ್ಲಾಗಿ. ಇನ್ನೇನು ಕೆಲಸ ಇಲ್ಲ ಬರ್ರಿ ಅತ್ಲಾಗ ಹೋಗಿ ಬಂದ್ಬಿಡೋಣ. 4 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡೋಣ ಬರ್ರಿ. ಒಂದು ಏನು ಒಂದು 2-3 ಗಂಟೆ ಆಟೆಯ ಇಟ್ಕೊಂಡ್ ಬಂದ್ಬಿಡ್ಬೋದು ಬರ್ರಿ ಗೌಡ್ರೆ. ಹ್ಞೂ ಅದೆಷ್ಟು ದೂರ ಐತೆ ನಮ್ಮೂರ್ ಕೆರೆ? ಇಲ್ಲ ಪಕ್ಕದಲ್ಲೇ ಅಲ್ವಾ ಅತ್ಲಾಗಿ. ಬರ್ರಿ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡು ಬರೋಣಂತೆ. ಅಲ್ಕಂಡ್ರಲ್ಲ ರಂಗಜ್ಜ ಶಂಕರಜ್ಜ, ಇಲ್ಲ ನನಗೂ ಏಡಿಕಾಯಿ ಹಿಡಿಬೇಕು ತಿನ್ಬೇಕು ಅಂತ ಬಲು ಇಷ್ಟನೇ ಕಂಡ್ರಲ್ಲ. ಇಲ್ಲ ನಾವೆಲ್ಲ ಹಿಡ್ದು ತಿಂದಿಲ್ವೇ ಅಂದ್ರಲ್ಲ, ನನಗೂ ಆಸೆ ಐತೆ. ಇಲ್ಲ ಏನು ಮಾಡ್ತೀರಪ್ಪ, ನನ್ನ ಕಷ್ಟನೂ ಒಂದಿಟ್ಟು ಅರ್ಥ ಮಾಡ್ಕೊಳ್ರು, ಬೇಜಾರು ಮಾಡ್ಕೊಬೇಡ್ರಿ. ಇಲ್ಲ ನನಗೆ ಶುಗರ್ ಐತೆ ಕಂಡ್ರಲ್ಲ. ಶುಗರ್ ಇರೋದಕ್ಕೂ ಅದಕ್ಕೂ ಈ ನೀರಿನಲ್ಲಿ ಅಲ್ಲೆಲ್ಲ ಕಾಲಿಡಂಗಿಲ್ಲ ಕಂಡ್ರಲ್ಲ. ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಕಾಲೋ ಕೈಯೋ ಏನಾದ್ರೂ ಆ ಕಲ್ಗಿಲ್ಲೋ ಗಾಜಿಂದ ಏನಾದ್ರೂ ಚುಚ್ಕೊಳ್ಳೋದು, ಏನಾದ್ರೂ ಮುಳುಗಿಲ್ ಚುಚ್ಕೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಮುಗ್ದೆ ಹೋಯ್ತ್ಕೊಂಡ್ರಲ್ಲ. ಅಲ್ಲದೆ ಗಾಯ ವಾಸಿ ಆಗಲ್ಕೊಂಡ್ರಲ್ಲ. ನರಕ ಅನ್ಭವಿಸ್ಬಿಡ್ತೀನಿ ಕಣ್ರು. ಗಾಯ ವಾಸಿ ಆಗೋದಿಲ್ಲ ಕಳ. ಒಂದು ಈಟ್ ಗುಳ್ಳೆ ಆಗ್ಬಿಟ್ರು ನನ್ನ ಮಗೊಂದು ದೊಡ್ಡ ಗಾಯ ಆಗ್ಬಿಡುದ್ ಕಣ್ರು. ನನಗೆ ಅದಕ್ಕೋಸ್ಕರ ಭಯ ಕಂಡ್ರಲ್ಲ. ಅಲ್ಲೇ ರಂಗಜ್ಜ ಶಂಕರಜ್ಜ, ಇಲ್ಲ ಮತ್ತೆ ನಿಮ್ಮಂಗೇನೇನೆ ನನಗೂ ಹಿಡಿಬೇಕು ತಿನ್ಬೇಕು ಏಡಿಕಾಯಿ ಎಲ್ಲ ನಾವೇನು ಚಿಕ್ಕವರಿದ್ದಾಗೆಲ್ಲ ಹಿಡಿತಿರಲ್ವನ್ರಲ್ಲ. ಎಲ್ಲ ಆಸೆ ಐತೆ. ಏನು ಮಾಡ್ತೀರಪ್ಪ ಇವಾಗ? ನನಗೂ ಕಾಯಿಲೆ ಆಗಿರೋ ಮನುಷ್ಯ ಹೆಂಗಿರ್ಬೇಕು ಹಂಗೆ ಇದ್ಬಿಡ್ಬೇಕು, ನನ್ನ ಕರ್ತವ್ಯ ಅಲ್ವೇಂದ್ರಪ್ಪ. ಮತ್ತೆ ಜಾಸ್ತಿ ಏನಾರು ಗಾಯ ಗೀಯ ಆಗಿ ಮತ್ತೆ ರಂಕ್ಲಾಗ್ಬಿಟ್ರೆ ಯಾರು ಓಡೆ ಹಾಕ್ತಾರೆ? ನೀವೇ ಹೇಳ್ರಿ ಒಂದ್ರಿಟ್ಟು. ನನ್ನ ಕಷ್ಟನು ಅರ್ಥ ಮಾಡ್ಕೊಳ್ರು. ಬೇಜಾರು ಮಾಡ್ಕೊಬೇಡ್ರಿ ಕಣ್ರಲ್ಲ. ಅಲ್ಕಂಡ್ರಿ ಗೌಡ್ರೆ, ನೀವ್ ಯಾಕ್ರಿ ಗೌಡ್ರೆ ನಾವಿರೋವರೆಗೂ ಬೇಜಾರು ಮಾಡ್ಕೊಂತೀರಾ ನೀವು? ಅಲ್ಲ ಚಿಕ್ಕವರಿಂದಾನು ನಾವು 3 ಜನನು ಚಡ್ಡಿ ದೋಸ್ತುಗಳು ನಾವೆಲ್ಲ. ಮೀನ್ ಹಿಡಿಯಕ್ ಹೋಗೋದು, ಎಡಿಕಾಯಿ ಹಿಡಿಯಕ್ ಹೋಗೋದು, ಆಟಾಡಕ್ ಹೋಗೋದು, ಈಜಾಡಕ್ ಹೋಗೋದು, ಇವೆಲ್ಲ ಮಾಡಿದೀವಿ. ಈಗ ನಿಮ್ಗೆ ಕಾಯಿಲೆ ಆಗಿತ್ತಂತ ನಿಮ್ಗೆ ಬಿಟ್ರೆ ನಾವು ಸರಿ ಆಗುತ್ತಾ ಗೌಡ್ರೆ? ಏನಾರ ಇರ್ಲಿ, ಇಲ್ಲಿ ಕೇಳ್ರಿ, ಇಲ್ಲಿ ಹೇಳ್ತೀನಿ ಇಲ್ಲಿ. ಈಗ ಪುರ್ಸತ್ತಾಗಿ ನೀವು ಇದ್ದೀರಾ. ನಿಮ್ಗೇನು ನಾವೇನು ನೀರಲ್ಲಿ ಇಳಿದ್ಬಿಟ್ಟು ನಿಮ್ಗೆ ನೀವು ಏಡಿ ಹಿಡೀರಿ ಅಂತ ನಾವೇನು ಹೇಳ್ತಿಲ್ಲ ಎಡಿಕಾಯಿನ. ಏನಿಲ್ಲ, ನಮಗೂ ಬೇಜಾರಾಗುತ್ತೆ. ನಾನು ರಂಗಜ್ಜ ಹಿಡಿತೀವಿ. ನೀವೇನಿಲ್ಲ ಪಕ್ಕದಲ್ಲಿ ಬಂದ್ಬಿಟ್ಟು ಅಲ್ಲಿ ಬದಿ ಮೇಲೆ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಆಯ್ತು. ನಮಗೂ ಒಂದಿಟ್ಟು ಸಮಾಧಾನ ಮಾತಾಡ್ಕೊಂಡು. ನಾವು ಹಿಡ್ದಂಗೆ ಬಗಿಟಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಏಡಿಕಾಯಿ ಹಾಕೊಂಡ್ಬಿಡ್ರಿ ಸಾಕು, ಇನ್ನೇನು ಬೇಡ. ಸರಿನಾ? ನೀವು ಬರ್ತೀನಂದ್ರೆ ಹೋಗೋಣ, ಇಲ್ಲ ಅಂದ್ರೆ ಬರೋದ್ ಕಣ್ರಿ ಗೌಡ್ರೆ. ಇದಕ್ಕಿಂತ ನಮ್ಮ ಕೈಲೇ ಇನ್ನೂ ನಾವು ಇದು ಮಾಡಕ್ ಆಗಲ್ಲ ನೋಡ್ರಿ. ಇನ್ನು ಬೇಜಾರು ಮಾಡ್ಸಲ್ಲ ಅನ್ಕೊಂಡಿದ್ದೀನಿ ನಾನು. ಮುಖಂಡ್ಲ ಶಂಕರಾಜ, ಎಲೇ ನನಗೂ ಏಡಿಗಿಡಿ ಹಿಡಿಯೋದೆಲ್ಲ ಇಷ್ಟಾನೇ ಕಂಡ್ರಲ್ಲ. ಅದ್ರಲ್ಲೂ ಈಗ ನೀವೇ ಹಿಡಿತೀರಂದ್ರೆ ನಾನು ಬದಿ ಮೇಲೆ ಕೂತ್ಕೊಂಡು ನೋಡ್ತೀನಿ ನೋಡ್ರು. ನನಗೂ ಇನ್ನೂ ಚೆನ್ನಾಗೇ ಇರುತ್ತೆ. ಮಂತ ಹೋಗ್ಬಿಟ್ಟು ನಿದ್ದೆ ಹೊಡಿಯಕ್ಕಿಂತ ಏನು ದೊಡ್ಡದಲ್ಲ. ದೊಡ್ಡಲ್ಲ ಹೋಗಿ ಹಿಡ್ಕೊಂಬರೋಣ ನನ್ನ ಮಗೊಂದು. ನಾವು ಮಾಡ್ದಲ್ಲೇ ಇರೋಂಥ, ನಾವು ಹಿಡಿದಲ್ಲೇ ಇರೋಂಥ ಏಡಿಕಾಯಿಗಳು ಅಂದ್ರಲ್ಲ ಅವು. ಅಂಥದ್ದು ಎಷ್ಟು ಹಿಡ್ದಿವಲ್ಲ ನಾವು ರಂಗಜ್ಜ ಶಂಕರಜ್ಜ. ಚಿಕ್ಕವರಿದ್ದಾಗ ಬಾ 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 ಏನು ಕಡಿಮೆ ಹಿಡಿದೀವಿ ಅಂದ್ರಲ್ಲ ಏಡಿಕಾಯಿನ ನಾವು. ಅದೇನು ಆಟ ಆಡ್ತಿದ್ವು ಅಂತೀಯ? ನಡ್ರಿ ಹೋಗ ನಡ್ರಲ್ಲ ಅಲ್ಲೇ. ಅದು ಯಾರು ನಿಂಗಣ್ಣ ಜಯಣ್ಣ ಅವರೆಲ್ಲ ನಮಗೆ ಬಿಟ್ಟು ಹೋಗಿದಾರಲ್ಲ. ಮಕ ನೋಡ್ಬೇಕು ನಮ್ಗೆ. ಹಂಗೆ ಇಟ್ಕೊಂಬರೋ ನಡ್ರಲ್ಲ ಹೋಗಣ. ಅಲ್ಲ ಕಣ್ರಲ್ಲ, ಎಲ್ಲ ಸರಿ ಆಗೋಯ್ತು. ಇವಾಗ ಏಡಿ ಹಾಕಣಕ್ಕೆ ಹಿಡ್ದಂಗೆ ಬಕೆಟ್ಟು ಬಿನ್ಗೆ ಎಂಥದ್ದು ಇಲ್ವಲ್ರಲ್ಲ, ಏನ್ರಲ್ಲ ಮಾಡೋದು ಮತ್ತೆ? ಸುಮ್ಕೆ ಬಂದ್ಬಿಟ್ಟು ಇಲ್ಲಿ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ಟು ನಾವು ನಡ್ರಿ ಅತ್ಲಾಗಿ ಹೋಗೋದು ಹೋಗ್ತೀವಿ. ಇನ್ನೇನು ಮನೇಲಾಸೆನೆ ಅಲ್ಲೇ ಮಂತವಲಾಸೆನೆ ಹೋಗ್ಬಿಟ್ಟು ಒಂದು ಬಕೆಟ್ ಇಟ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ. ಇನ್ನೇನು ಗೌಡ್ರೆ, ನನ್ನ ಮಾತು ಕೇಳ್ರಿ. ಇವಾಗ ತಿರ್ಗಾ ನಾವು ಮಂತ ಹೋದ್ರೆ ಏಡಿಕಾಯಿ ಅದು ಇದು ಹಿಡಿಕ್ ಹೋಗ್ತಿದೀವಂತ ನಮ್ಮ ಅಜ್ಜಿಗೋ, ಇಲ್ಲ ನಮ್ಮ ಶಂಕರಾಜ್ಜರ ಅಜ್ಜಿಗೋ, ಇಲ್ಲ ಹೆಂಗದ್ ನಿಮ್ಮ ಹೆಂಗಸ್ರಿಗೋ ಯಾರಿಗಾರ ಗೊತ್ತಾಗ್ಬಿಟ್ರೆ ಗ್ಯಾರಂಟಿ ಕಳ್ಸಲ್ಲ ನಮಗೆ. ಹೋಗಿದ್ ಬಿಟ್ಟು ಬಾಯಿಗೆ ಬಂದಾಗ ಬೈದ್ಬಿಟ್ಟು ಏನು ಕೆಲಸ ಆಯ್ತು ಅದು ಮಾಡ್ದಲ್ಲ ಇದ್ದವೆಲ್ಲ ಮಾಡಕ್ ಹೋಗ್ತೀರ ವಯಸ್ಸಾದಿನ ಕಾಲಕ್ಕೆ ಅಂತ ಬೈತಾರೆ. ಏನು ಬೇಡ, ಹೋಗೋದು ಬೇಡ. ಇಲ್ಲೇ ನಮ್ಮ ತೋಟದಲ್ಲೇ ಒಂದು ಬಕೆಟ್ ಐತೆ, ಹಳೆ ಬಕೆಟು, ಅದನ್ನ ಎತ್ಕೊಂಡು ಹೋಗೋ ನಡ್ರಿ ಸುಮ್ಕೆ. ಏನಿದ್ರು ನಾವು ಇಟ್ಕೊಂಡು ಹೋಗಿ ಆದ್ಮೇಲೆ ಮನೆಯವ್ರಿಗೆ ಗೊತ್ತಾಗ್ಬೇಕು. ಅಲ್ಲಿವರೆಗೂ ಯಾರಿಗೂ ಗೊತ್ತಾಗ್ಬಾರ್ದು. ನಡ್ರಿ ಗೌಡ್ರೆ.
ಉಕ್ಕಂಡ್ಲ ರಂಗಜ್ಜ, ನೀನ್ ಹೇಳೋದ್ರಲ್ಲೂ ಸತ್ಯ ಐತೆ ಕಣವ್. ಮನೆಯವ್ರಿಗೆ ಯಾರಿಗೂ ಗೊತ್ತೇ ಆಗದ್ ಬೇಡ. ನಡ್ರಿ ಹೋಗ್ಬಿಡಣ. ಮಾತ್ರ ಮಂತ ಹೋಗ್ಬಿಟ್ರೆ ಕಳ್ಸಲ್ ಕಳ್ಳೆ, ನೀನ್ ಹೇಳ್ದಂಗೆ ನೀನೇ. ಗೌಡ್ರೆ, ನೀವು ಇಲ್ಲೇ ನಿನ್ಕಳ್ರಿ, ನಾವ್ ಹಿಡಿತೀವಿ ನೋಡಿ ನೋಡಿ, ಸರಿನಾ? ಅಲ್ಲಿ ಬಕೆಟ್ ತಗೊಂಬರ್ರಿ, ನಾವ್ ಹೇಳ್ದಂಗೆ ಏಡಿ ಸಿಕ್ಕಂಗಿಲ್ಲ, ಏಡಿಕಾಯಿ ಸಿಕ್ಕಂಗಿಲ್ಲ, ನಾವ್ ಕೊಡ್ತಿರ್ತೀವಿ. ಆ ಆ ಬಕೆಟ್ ಅಲ್ಲಿ ಹಾಕೊಂಬಿಡ್ರಿ, ನೀವು ಸುಮ್ಮಕ್ ನಿನ್ಕೊಂಬಿಡ್ರಿ, ನೀವು ಆರಾಮಾಗಿ ಹೇಳ್ತೀನಿ. ಉಕ್ಕಂಡ್ರಲ್ಲ ಲೇ ಶಂಕರಜ್ಜ ರಂಗಜ್ಜ, ಲೇ ಹಿಡಿಲೇಬೇಕು ಕಂಡ್ರಲ್ಲ ಲೇ, ಮರ್ಯಾದೆ ಪ್ರಶ್ನೆ ಮತ್ತೆ ನಗಾಡ್ತಾರ ಕಣೋ ಮತ್ತೆ. ಹ್ಞೂ ಆ ನಿಂಗಣ್ಣ ಗಂಗಣ್ಣ ಅವರೆಲ್ಲ ಜಗಣ್ಣ ಅವರೆಲ್ಲ ಏನಂತಾರ ಹೇಳ್ರಿ? ಈ ವಯಸ್ಸಾದ ಮುದುಕರು ಎಲ್ಲ ಹೋಗ್ಬಿಟ್ಟು ಏಡಿ ಹಿಡಿತೀವಿ ಮೀನ್ ಹಿಡಿತೀವಿ ಅಂತ ಹೋಗ್ತಾರೆ, ಹಿಡಿಯಕ್ ಆಗಲ್ ಕಂಡ್ರಲ್ಲ ಮೊದ್ಲಂಗೆ, ಹಂಗೆ ಹಿಂಗೆ ಅಂತ ಆಡ್ಕೊಂಡ್ ಕಣ್ರಲ್ಲ. ನೋಡಿ ಹಿಡ್ಕೊಂಡು ಬರ್ಲೇಬೇಕು ಕಂಡ್ರಲ್ಲ. ಎಲೆ ಬಾಯಲ್ಲಿ ನೀರು ಬರ್ತೈತ್ ಕಂಡ್ರು. ಎಲ್ಲ ಎಲ್ಲ ಮೊದ್ಲು ನಾವು ಚಿಕ್ಕವಿದ್ದಾಗ ನಾವು ಹಿಡಿತಿದ್ರಲ್ಲ ಮೀನು ಎಡಿಕಾಯಿ ಎಲ್ಲ, ಅದ್ ನೆನಪು ಮಾಡ್ಕೊಂಡ್ರಲ್ಲ. ಹ್ಞೂ ಅಲ್ಕಳ್ಳ ಶಂಕರಜ್ಜ, ಒಂದ್ಸಲಿ ನಾವೊಂದ್ಸಲಿ ಮೀನ್ ಹಿಡಿಯಕ್ ಹೋಗ್ಬಿಟ್ಟು, ಮೀನ್ ಅಂತೀನಿ ಎಡಿಕಾಯಿ ಹಿಡಿಯಕ್ ಹೋಗ್ಬಿಟ್ಟು ನಮ್ಮ ಅಜ್ಜಿ ಓಡಾಡ್ಸ್ಕೊಂಡ್ ಬಂದಿತ್ತಲ್ಲೋ, 3 ಜನಕ್ಕೂ ನಮ್ಮ ಅಪ್ಪಂಗ್ ಮುಂದೆ ಹೇಳ್ಬಿಟ್ಟು ಚಾಡಿ ಹೇಳ್ಬಿಟ್ಟು ಬೈಸಿತ್ತಲ್ಲ, ನೆನಪೈತೆ ಅಂದ್ರಲ್ಲ. ನಾವು ಓಡೋಗ್ಬಿಟ್ಟಿದ್ವಲ್ಲೋ, ಹ್ಞೂ ಬಚ್ಚಿಕೊಂಡ್ಬಿಟ್ಟಿದ್ವಲ್ಲ ಓಡೋಗ್ಬಿಟ್ಟು, ನೆನಪೈತೆ ಅಂದ್ರಲ್ಲ ನಿಮ್ಗೆ? ಚಿಕ್ಕವ್ರಿದ್ದಾಗೆಲ್ಲ ಓಡಾಡ್ತಿದ್ದಿದ್ದು ಹಿಂಗೆಲ್ಲ. ಏನ್ರಿ ಗೌಡ್ರೆ, ಇದೇನ್ರಿ ಗೌಡ್ರೆ ಹಿಂಗ್ ಹೇಳ್ತೀರಾ ನೀವು? ಚಿಕ್ಕವರಿದ್ದಾಗ ನಾವೆಲ್ಲ ಆಟ ಆಡಿದ್ದು, ಹಿಂಗೆಲ್ಲ ಓಡಾಡಿದ್ದು, ಮನೆಯವ್ರಿಗೆ ಗೊತ್ತಿಲ್ದಂಗೆ ಹೋಗ್ಬಿಟ್ಟು ಮೀನ್ ಹಿಡಿಯಕ್ ಹೋಗೋದು, ಏಡಿಕಾಯಿ ಹಿಡಿಯಕ್ ಹೋಗೋದು, ಮನೆಯವ್ರ ಹತ್ರ ಬೈಸ್ಕೊಳೋದು, ಒಬ್ರಿಗೊಬ್ರು ಮಾತಾಡ್ಕೊಳೋದು, ಇವೆಲ್ಲ ನೆನಪು ಮಾಡ್ಕೊಂಡ್ರೆ ಅವೆಲ್ಲ ಮರೆಯಕ್ ಆಗುತ್ತೆ ಅಂದ್ರಿ ಗೌಡ್ರೆ. ಏನಂತೀರಾ ನೀವು? ಚಿಕ್ಕವರಿದ್ದಾಗ ಅದೇಟು ಚೆನ್ನಾಗಿ ಆಟ ಆಡ್ತಿದ್ದು ನಾವು. ಎಲ್ಲಾರು ಒಟ್ಟಿಗೆ ಹಸುಗಳೆಲ್ಲ ಮೇಯಿಸ್ಕೊಂಬರಕ್ ಹೋಗ್ತಿದ್ದು, ಮಾವಿನಕಾಯಿ ಮರ ಹತ್ಬಿಟ್ಟು ಮಾವಿನಕಾಯಿ ಕಿತ್ಕೊಂಡು ತಿನ್ನೋದು, ಮಂತಾವ್ಲಿಂದಾನೇ ಖಾರದ ಪುಡಿನೂ ಉಪ್ಪೆಲ್ಲ ಹಾಕೊಂಡು ಹೋಗ್ಬಿಟ್ಟು ತಿನ್ನೋದು. ಇವೆಲ್ಲ ಮೀನ್ ಹಿಡ್ಕೊಂಡ್ ಬಂದ್ಬಿಟ್ಟು ಕೆರೆ ಬದಿ ಮೇಲೆನೆ ಹೋಗ್ಬಿಟ್ಟು ಮೀನ್ ಸುಟ್ಕೊಂಡು ತಿನ್ನೋದು, ಖಾರದ ಪುಡಿನೂ ಉಪ್ಪೆಲ್ಲ ಹಾಕೊಂಡು. ಇವೆಲ್ಲ ಅವತ್ತಿನ ಕಾಲದ್ದು ಮರಿಯಕ್ಕಾಗುತ್ತೆ ಅಂದ್ರಿ ಗೌಡ್ರೆ, ಮರೆಯಲಾರದ ದಿವಸಗಳು ಅವೆಲ್ಲ. ಹ್ಞೂ ನಿಜ ಕಳ್ಳ ರಂಗಜ್ಜ ಶಂಕರಜ್ಜ, ನೀವೇನಾರ ಹೇಳ್ಬಿಡ್ರಿ, ಹಳೆದೆಲ್ಲ ನೆನೆಸ್ಕೊಂಡ್ಬಿಟ್ರೆ ಹೊಟ್ಟೆ ಉರ್ದೋಗಂಗೆ ಆಗುತ್ಕೊಂಡ್ರಲ್ಲ. ಏನಿದ್ರು ನಾವು ಇನ್ನೂ ಚಿಕ್ಕವರಾಗಿ ಇರ್ಬೇಕನ್ಸುತ್ತ ಅಲ್ವೇಂದ್ರಲ್ಲ. ಆ ಚಿಕ್ಕವರಿದ್ದ ದಿವಸ ವಾಪಸ್ಸಾರ ಹೋಗ್ಬಿಟ್ರೆ ಆಗುತ್ತಪ್ಪ ಅತ್ಲಗಿ. ಹ್ಞೂ ಅದೇಟ್ ಮಜವಾಗಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಅಬ್ಬಾ. ಈಗ ಒಂದು ಕಾಲು ಹಿಂಗೆ ತೆಗ್ದಿಡಕ್ಕೆ ಪಟಿ 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 ಅಂತ ಮೈಕೈ ನೋವಾಗುತ್ತೆ. ಅವಾಗ ಚಿಕ್ಕವರಿದ್ದಾಗ ಗಿರ್ಗಟ್ಲೆ ಆಟ ಆಡಂಗೆ ಆಟ ಆಡ್ತಿದ್ದು ಕೊಂಡ್ರಲ್ಲ ನಾವೆಲ್ಲ. ಒಂದು ಮೈಕೈ ನೋವು ಆಗ್ತಿರಲ್ಲ, ಒಂದು ಬೇಜಾರಾಗ್ತಿರಲ್ಲ, ಅಲ್ವಾ? ಈಗ ನೋಡ್ರಲ್ಲ, ಈಗ ಶುಗರು BP ಅದು ಇದು ವಯಸ್ಸಾದ್ಮೇಲೆ ಕಾಯಿಲೆಗಳು ಬಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಕಂಡ್ರಲ್ಲ. ಇರ್ಲಿ ಹೋಗ್ರಲ್ಲ, ಇಡೀ ಹೋಗ್ರಲ್ಲ ಲೇ, ಬಿರ್ಬಿರ್ನೆ ಹೋಗನು. ಎಲ್ಲ ರಂಗಜ್ಜ ಇದಾವೇನು? ಎಡಿಕಾಯಿ ಸಿಕ್ಕಿವೆಲ್ಲ? ಹಿಡಿರಲ್ಲ, ಬಿರ್ಬಿರ್ನೆ ಹೋಗಣ, ಬಿಸಿಲು ಬೇರೆ ಜಾಸ್ತಿ ಆಗೋಯ್ತು. ಶಂಕರಜ್ಜ ಇದಾವೆಲ್ಲ ಏಡಿಕಾಯಿ ಸಿಕ್ತಾವಿದಾವೆಲ್ಲ? ಇದಾವ್ ಕಣ್ ತಡೀರಿ ಗೌಡ್ರೆ, ನೀವು ಆತರ ಬೀಳ್ಬೇಡ್ರಿ. ನೀವು ಇದಾವೆ ಸುಮ್ಕಿರ್ರಿ, ನಿಮ್ಗೇನು ನಾವು ಹಿಡಿಸ್ಕೊಡ್ತೀವಿ, ಸುಮ್ಕಿರ್ರಿ. ಹ್ಞೂ ಹೊರಗಿಲ್ಲ ಕಣೋ, ಸಿಕ್ತಿದಾವೆ. ಶಂಕರಜ್ಜ ಶಂಕರಜ್ಜನೂ ಚೆನ್ನಾಗಿ ಹಿಡಿತಂಕಳ್ಳ. ಮೊದ್ಲಂತೂ ಹಿಡಿತಿರಲ್ಲ, ಇವಾಗ ಒಳ್ಳೆ ಹಿಡಿಯೋದ್ ಕಲ್ತ್ಬಿಟ್ಟಂಕಳ್ಳ ರಂಗಜ್ಜ. ಹಾಕ್ರು ತಗೊಂಬರ್ರಿ, ಇಲ್ಲಿ ಬಕೆಟಲ್ಲಿ ಹಾಕಣ. ಗೌಡ್ರೆ, ಒಂದೊಂದೇ ಕೊಡ್ತೀನಿ, ತಗೊಂಡ್ಬಿಟ್ಟು ಬಕೆಟಲ್ಲಿ ಹಾಕೊಂಬಿಡ್ರಿ ಮತ್ತೆ. ಕಳ್ಳ ರಂಗಜ್ಜ, ಎಲೆ ನಾನ್ ಸಿಗಲ್ಲ ಅನ್ಕೊಂಡಿದ್ದೆ ಕಣೋ, ಹೆಂಗ ಸಿಕ್ತಿದಾವೆ, ತಗೊಂಬರಲ್ಲ. ಹೆಂಗ ನಾನು ಮಾತ್ರ ನೋಡಪ್ಪ, ಎಲೆ ನಮ್ ಸೊಸೆ ಒಂದ್ಸಲಿ ಮಾಡಿದ್ಲು ಕೊಂಡ್ರಲ್ಲ. ಏಡಿಕಾಯಿ ಸೂಪ್ ಅಂತ ಮಾಡಿದ್ಲು, ಮತ್ತೆ ಏಡಿಕಾಯಿ ಫ್ರೈ ಅಂತ ಮಾಡಿದ್ಲು. ಬಲು ರುಚಿಯಾಗಿತ್ತು. ಏಡಿಕಾಯಿ ಫ್ರೈ ಅಂತೀನಿ, ಏಡಿಕಾಯಿ ಕರಿ ಅಂತ ಮಾಡಿದ್ಲು. ಬಲು ರುಚಿಯಾಗಿ ಮಾಡಿದ್ಲು ಕೊಂಡ್ರಲ್ಲ. ಅದ್ ಏನೇನು ಹಾಕಿ ಮಾಡಿದ್ಲು ಏನೋ ಗೊತ್ತಿಲ್ಲ. ಇವತ್ತು ಹೇಳ್ಬಿಟ್ರು, ಜಾಸ್ತಿ ಸಿಕ್ಕಿರೆ ಮಾತ್ರ ಹಂಗೆ ಮಾಡ್ಸೋದು ನನ್ನ ಸೊಸೆ ಕೈಲಿ ಹೇಳ್ಬಿಟ್ಟು, ಅಮ್ಮಣ್ಣಿ ಏಡಿಕಾಯಿ ಕರಿ ಅಂತ ಮಾಡಿದಲ್ಲ, ಅದು ಮಾಡೇ ಅಮ್ಮಣ್ಣಿ, ಏಡಿಕಾಯಿ ಕರಿ ಮತ್ತೆ ಸೂಪು ಅಂತ ಹೇಳ್ಬಿಡ್ತೀನಿ. ಈ ಚಳಿಗೂ ಅದಕ್ಕೂ ತಿನ್ನೋದಕ್ಕೆ ಬಲು ರುಚಿಯಾಗಿರುತ್ತೆ. ಗೌಡ್ರೆ, ಬಕೆಟ್ ತಗೊಂಬರ್ರಿ, ಇಲ್ಲಿ ಮುಂದಕ್ಕೆ ತಗೊಂಬರ್ರಿ, ಇಲ್ಲಿ ರಪ್ಪನ ಹಾಕ್ಬಿಡ್ತೀನಿ. ಎಲ್ಲ ಏಡಿಕಾಯಿ ಎಲ್ಲ ಚೆನ್ನಾಗಿ ಇದಾವ್ ಕಂಡ್ರಲ್ಲ, ನಾನು ಸಿಗಲ್ಲ ಅಂದ್ಕೊಂಡಿದ್ದೆ. ಅಲ್ಲ ಕಣ್ರಿ ಗೌಡ್ರೆ, ನನ್ ಸ್ಪೆಟ್ರು ಕೈ ಕಾಲೆಲ್ಲ ಅಟ್ಲಾಗ್ ಹೋಗ್ಬಿಟ್ಟೈತೆ. ಅವ್ನ್ ಶಂಕರಾಜಂದ್ರು ಬಟ್ಟೆ ಎಲ್ಲ ಅಟ್ಲಾಗ್ ಹೋಗ್ಬಿಟ್ಟೈತೆ. ಪೂರಾ ಅಟ್ಲು ಆಗ್ಬಿಟ್ಟಿದೀವಿ. ಈಗ ಚೆನ್ನಾಗಿರೋದಂದ್ರೆ ನೀವೇನೆ ಅಲ್ಲ. ಮಂತ ಹೋದ್ರೆ ನಮ್ಮ ಅಜ್ಜಿ ಬಟ್ಟೆ ತೊಳೆಯಲ್ಲ, ಸ್ಪೆಟ್ರು ತೊಳೆಯಲ್ಲ. ಯಾವ ನನ್ನ ಮಗ ಬಟ್ಟೆ ತೊಳಿತಾನೆ, ಹಿಂಗೆಲ್ಲ ಅಧ್ವಾನ ಮಾಡ್ಕೊಂಡ್ ಬಂದಿದಿರಲ್ಲ, ಹಿಂಗೆಲ್ಲ ಅಟ್ಲು ಮಾಡ್ಕೊಂಡ್ ಬಂದಿದಿರ ಅಂತ ಅದೆಷ್ಟು ಬೈತಾರೋ ಏನೋ ಗೊತ್ತಿಲ್ಲ ಕಣ್ರಿ ಗೌಡ್ರಿ. ಏನ್ ಮಾಡೋದು ಏನೋ. ಎಲ್ಲ ಏನು ಮಾಡಕ್ಕಾಗಲ್ ಕಣ್ರಲ್ಲ. ಅಯ್ಯೋ ಗೌರಜ್ಜಿ ಇನ್ನೇನು ಬೈಯೋದ್ ನೋಡಿದಿರಲ್ರಪ್ಪ, ಮತ್ತೆ ನನ್ನ ಮಾತು ಕೇಳಲ್ಲ, ಮತ್ತೆ ನನಗೂ ಸೇರ್ಸ್ ಬೈದ್ ಬಿಡ್ತಾರ ಕಣಪ್ಪ ಗೌರಜ್ಜಿ. ಏನು ಮಾಡಕ್ಕಾಗಲ್ಲ.
ಹೋಗಿ ಏಡಿಕಾಯಿ ಹಿಡಿಯಕ್ಕೆ ಹೋಗಿದ್ವು ಅಂತಾನೆ ಹೇಳ್ಬಿಡ್ರಿ. ಅದಕ್ಕೇನು ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಉಕ್ಕಂಡ್ರಿ ಗೌಡ್ರೆ, ನಮ್ಮ ಅಜ್ಜಿನೂ ಆಟೆ. ನಮ್ಮ ಅಜ್ಜಿಗೆ ಏಡಿಕಾಯಿ ಆದ್ರೆ ಬಲು ಇಷ್ಟ. ನೋಡ್ಬೇಕು ಅದೇನೇನ್ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ. ಹೆಂಗ ಏಡಿಕಾಯಿ ಇಟ್ಕೊಂಡು ಹೋಗಿರೋ ಖುಷಿಗೆ ಸುಮ್ನಾದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಬೈದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳ್ರಿ. ಬೈಸ್ಕೋಬೇಕು. ಮಾತ್ರ ಬೈತಾರ್ಕೊಂಡ್ ಬಿಡ್ರಿ. ವಯಸ್ಸಾದಿನ ಕಾಲಕ್ಕೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ನೀವು ಕೆರೆ ಹತ್ರ ಅಲ್ಲಿ ಇಲ್ಲಿ ಅಂತ ಬೈತಾರೆ. ಮಾತ್ರ ಏನು ಮಾಡಕ್ ಆಗಲ್ಲ. ನಾವು ಮೊದ್ಲೆಲ್ಲ ಹಿಡಿದಿರೋರು ಬೇರೆಯವರೆಲ್ಲ ಇಟ್ಕೊಂಡು ತಿಂದ್ರೆ ನಾವು ನಿನ್ಕಣಕ್ ಆಗುತ್ತೆ ಅಂದ್ರೆ ಗೌಡ್ರೆ? ನೋಡ್ಕೊಂಡು ನಿನ್ಕಣಕ್ ಆಗುತ್ತಾ? ಹಿಡಿಲೇಬೇಕನ್ಸುತ್ತೆ. ಅಲ್ಲ ಕಣ್ರಿ ಗೌಡ್ರೆ, ಈ ನಿಂಗಣ್ಣನು ಇವ್ರ ಜಗಣ್ಣ ಇವರೆಲ್ಲ ಮಾಡ್ಯಾರಲ್ಲ, ಇವೆಲ್ಲ ಸರಿ ಏನ್ರಿ ಗೌಡ್ರೆ? ಅಲ್ಲ, ನಮಗೂ ಒಂದು ಮಾತು ಹೇಳಿದ್ರೆ ನಾವು ಏನು ಅವ್ರ ಕೈಯಿಂದ ಏನಾರ ಕಿತ್ಕೊಂಡ್ತಿದ್ವಿ ಅಂದ್ರಿ ಗೌಡ್ರೆ? ನಮ್ಮ ಪಾಡಿಗೆ ನಾವು ಇಟ್ಕೊಂಡು ಹೋಗ್ತಿದ್ವಪ್ಪ. ಒಂದೇ ಒಂದು ಮಾತು ಹೇಳ್ದಲ್ಲ ಎಲ್ಲ ಗುಟ್ಟಲ್ಲಿ ಹೋಗ್ಬಿಟ್ಟು ಇಟ್ಕೊಂಡು ಹೋಗಿದಾರಲ್ಲ. ಲೆಕ್ಕ ಹಾಕ್ರಿ. ನಾವು ಎಲ್ಲಾರ್ಗು ನಮ್ಮೋರು ಅಂತ ಹೇಳೋದು ಕಣ್ರಿ ಗೌಡ್ರೆ. ಯಾರುನು ತಲೆ ಕೆಡಿಸ್ಕೊಡಲ್ಲ. ಹೋಗ್ಲಿ ಬಿಡ್ಲಾ ಶಂಕರಜ್ಜ, ನೀನೇನು ಬೇಜಾರು ಮಾಡ್ಕೊಳ್ತೀಯ? ಈಗ ಬಂದ್ಬಿಟ್ಟು ನಾವ್ ಇಟ್ಕೊಂಡು ಹೋಗ್ತಿಲ್ವಲ್ಲ, ತಲೆ ಯಾಕೆ ಕೆಡಿಸ್ಕೊಳ್ತೀಯ? ಸುಮ್ಕಿರು.